ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಬಿಸಿಯೂಟ ತಯಾರಕರನ್ನು ಖಾಯಂಗೊಳಿಸಿ ಅನಸೂಯ. ಹೊಸಪೇಟೆ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ಎಐಟಿಯುಸಿ ವಿಜಯನಗರ ಜಿಲ್ಲಾ ಸಮಿತಿಯಿಂದ ಬಾಕಿ ವೇತನ ಬಿಡುಗಡೆ ಹಾಗೂ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಇಂದು ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಜಿಲ್ಲಾಧ್ಯಕ್ಷೆಯಾದ ಅನಸೂಯಮ್ಮ ಅವರು ಮಾತನಾಡಿದರು. ಕಳೆದ 25 ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಸಿಬ್ಬಂದಿಯ ಹಿತರಕ್ಷಣೆಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಲಿದ್ದು, ಕೂಡಲೇ ಬಿಸಿಯೂಟ ತಯಾರಕರನ್ನು ಖಾಯಂಗೊಳಿಸಿ ಕನಿಷ್ಠ ವೇತನವನ್ನು ಜಾರಿಯಾಗಬೇಕೆಂದು ಒತ್ತಾಯಿಸಿದರು. ಕಳೆದ 2 ತಿಂಗಳ ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಪುಷ್ಪ ಮಾತನಾಡಿ, ಬಿಸಿಯೂಟ ತಯಾರಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಮತ್ತು ಅವರನ್ನು ಕಾರ್ಮಿಕರು ಎಂದು ಘೋಷಿಸಬೇಕೆಂದರು. ಹಾಗೆಯೇ ನಿವೃತ್ತಿ ವೇತನ ಇಡುಗಂಟು ಹಣವನ್ನು 40,000ದಿಂದ 2 ಲಕ್ಷಕ್ಕೆ ಹೆಚ್ಚಿಸಬೇಕು. ಪ್ರತಿ ಮೊಟ್ಟೆ ಸುಲಿಯಲು 1 ರೂಪಾಯಿ ಭತ್ಯೆ ನೀಡಬೇಕು ಮತ್ತು ಬಾಕಿ ಇರುವ ಮೊಟ್ಟೆ ಸುಲಿದ ಹಣವನ್ನು ಪಾವತಿಸಬೇಕೆಂದರು. ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್ ಮಾತನಾಡಿ, 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಶಾಲೆಗಳಲ್ಲಿ 3ನೇ ಅಡುಗೆ ಸಿಬ್ಬಂದಿಯನ್ನು ನೇಮಿಸಬೇಕು. ಅಪಘಾತ ಪರಿಹಾರವಾಗಿ 1 ಲಕ್ಷ ಮತ್ತು ಮರಣ ಪರಿಹಾರವಾಗಿ 10 ಲಕ್ಷ ಘೋಷಿಸಬೇಕೆಂದರು. ಎಐಟಿಯುಸಿ ರಾಜ್ಯ ಮಂಡಳಿ ಸದಸ್ಯ ಹಲಗಿ ಸುರೇಶ್ ಮಾತನಾಡಿ, ಕೆಲವು ಶಾಲೆಗಳಲ್ಲಿ ಕಳಪೆ ಅಕ್ಕಿ, ಬೇಳೆ, ತರಕಾರಿ ಸರಬರಾಜು ಮಾಡುತ್ತಿದ್ದು, ಹಾಗೆಯೇ ಕೆಲವು ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಬಿಸಿಯೂಟ ತಯಾರಕರೇ ಹೊರಗಡೆಯಿಂದ ನೀರು ತಂದು ಅಡುಗೆ ಮಾಡುತ್ತಾರೆ. ಆದ್ದರಿಂದ ಕೂಡಲೇ ನೀರಿನ ವ್ಯವಸ್ಥೆ ಮಾಡಬೇಕು. ಪ್ರತಿ ತಿಂಗಳು 5ನೇ ತಾರೀಖಿನೊಳಗೆ ವೇತನ ಜಮಾ ಆಗುವಂತೆ ಕ್ರಮ ಕೈಗೊಳ್ಳಬೇಕೆಂದರು. ಅಲ್ಲದೆ ಬಿಸಿಯೂಟ ತಯಾರಕರಿಗಾಗಿ ಪ್ರತ್ಯೇಕ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ಕೊಟ್ಟೂರು ತಾಲೂಕು ಅಧ್ಯಕ್ಷೆ ರೂಪಾರವರು ಮಾತನಾಡಿ, ನಮಗೆ ಕೂಡಲೇ ಬಾಕಿ ವೇತನ ಬಿಡುಗಡೆ ಮಾಡಿ. ಎಲ್ಲ ನಮ್ಮ ಮುಖ್ಯ ಬೇಡಿಕೆಗಳ ಕುರಿತು ಚರ್ಚಿಸಲು ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಕರೆಯುವಂತೆ ಒತ್ತಾಯಿಸಿದರು. ಸಂಘಟನೆಯ ಪದಾಧಿಕಾರಿಗಳಾದ ಹಡಗಲಿ ತಾಲೂಕು ಅಧ್ಯಕ್ಷೆ ಪಿ ಕವಿತಾ, ಎಐಕೆಎಸ್ ತಾಲೂಕು ಅಧ್ಯಕ್ಷರಾದ ಡಿ ಮುಕುಂದಗೌಡ ಇತರರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಹಡಗಲಿ ಲತಾ, ಇಟಗಿ, ಕೊಟ್ಟೂರು, ರೂಪಾ, ಹರಪನಹಳ್ಳಿ, ಪುಷ್ಪ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಜಿಲ್ಲಾಧಿಕಾರಿಗಳ ಪರವಾಗಿ ಎಡಿಸಿ ಲೋಕೇಶ್ವರರವರಿಗೆ ಮನವಿ ಸಲ್ಲಿಸಲಾಯಿತು. ಸುದ್ದಿ ಸಹಾಯ ಸುರೇಶ್ ಹಲಗಿ. ಮಾತ್ರ ನಮ್ಮನ್ನ ಬಡವರು, ಕಾರ್ಮಿಕರು, ಬಡ ಸಂಬಳದಲ್ಲಿ ದುಡಿತಿದ್ದಾರೆ, ಕಮ್ಮಿ ಸಂಬಳದಲ್ಲಿ ದುಡಿತಿದ್ದಾರೆ ಅಂತ ಭಾಷಣಗಳಲ್ಲಿ ಮಾತ್ರ ಯೂಸ್ ಮಾಡ್ಕೊತಿದ್ದಾರೆ. ಆದರೆ ನಾವು ಅವ್ರ ಮನೆ ಬಾಗಿಲುಗಳಿಗೆ ಹೋದಾಗೆ ಹೂ ಹಾ ಅಂತಾರೆ, ಮನೆ ಪತ್ರ ತಗೊಂತಾರೆ, ಕಳಿಸ್ತಾ ಇರ್ತಾರೆ. ಆದರೆ ಕುತ್ಕೊಂಡು ಮಾತಾಡೋ ಸ್ಥಿತಿಯಲ್ಲೂ ನಮ್ಮ ರಾಜಕೀಯ ವ್ಯಕ್ತಿಗಳಿಲ್ಲ. ಇದೇ ಮಧು ಬಂಗಾರಪ್ಪನವರು ಪ್ರತಿನಿಧಿನೂ ಹೋರಾಟಕ್ಕೆ ಹೋದಾಗೆ ಹೊರಗೆ ಇಸ್ಕೊಂಡು ಹೂ ಅಂತ ಕಳಿಸ್ತಾರೆ. ಹೊರತು ಒಂದು ಮೀಟಿಂಗ್ ಮಾಡಿ ಅಂತ ಎಷ್ಟೋ ಬಾರಿ ಮನವಿಯನ್ನು ಕೊಟ್ಟಿವಿ. ಆದರೆ ಸಂಘಟನೆ ಕರೆದು ಮೀಟಿಂಗ್ ಮಾಡೋ ಪರಿಸ್ಥಿತಿಯಲ್ಲೇ ನಮ್ಮ ಮಧು ಬಂಗಾರಪ್ಪ ಅವರು ಇಲ್ಲ ಅಂತ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವರಿಗೆ ಕಾಳಜಿನೇ ಇಲ್ಲ. ಅವ್ರ ಅಪ್ಪಾಜಿ ಇದ್ರು ಬಂಗಾರಪ್ಪ ಅವರು, ಅವ್ರು ಕಾರ್ಮಿಕ ವರ್ಗದಿಂದ MLA ಆಗಿರೋರಲ್ಲ, ಹಂಗೆ ಅವ್ರಿಗೆ ಕಾರ್ಮಿಕರ ಮೇಲೆ ಕನಿಕರ ಇತ್ತು. ಹೋರಾಟ ಮಾಡ್ತಾರೆ, ಕಷ್ಟಪಡ್ತಾರೆ, ದುಡಿತಾರೆ ಅಂತ. ಆದರೆ ಮಧು ಬಂಗಾರಪ್ಪರ ಹಂಗಲ್ಲ. ಅಪ್ಪ ಇದರಲ್ಲಿ ಐಷಾರಾಮಿ ಫಾರಿನ್ ಟ್ರಿಪ್ ಮಾಡಿ ಓದಿ ಬಂದು ಅವ್ರಿಗೆ ಕಾರ್ಮಿಕ ಕಷ್ಟ ಏನು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಹೈಫೈ ಆಗೋದಾರಲ್ಲ, ಅದಕ್ಕೆ ಅವ್ರಿಗೆ ಯಾರು ಬಂದು ಸ್ಪಾಟ್ ನೋಡಲ್ಲ. ಇನ್ನೇನು ಏನು ಪರಿಸ್ಥಿತಿ ಇದ್ದಾರೆ. ಫ್ರೀ ಕಮಿಟಿ ಅಂತಾರೆ, ಫ್ರೀ ಕಮಿಟಿಯಿಂದಲೇ ನಮ್ಮನ್ನು ತೆಗಿತಾ ಇದ್ದಾರೆ. ಇದು ರಾಜಕೀಯ ಸಂಚು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಲ್ಲಿರೋ ಫ್ರೀ ಕಮಿಟಿ ಇಷ್ಟು ವರ್ಷದಿಂದ ಒಬ್ಬರೇ ಮಾಡಬೇಕಾ ಅನ್ನೋ ಏನಂತಾರೆ ತಾರತಮ್ಯ. ಅಲ್ಲಿ ಜಾತಿ ಭೇದ ಬರ್ತಾ ಇದೆ. ನಾವು ಇಷ್ಟು ವರ್ಷದಿಂದ ಒಬ್ಬರು ಕೀಳು, ದೊಡ್ಡವರು ಸಣ್ಣವರು, ಈಗ 4 ಆಯಿತು, ನಮ್ಮವರು ಹೋಗ್ಲಿ ಅನ್ನೋ